Hello everyone. Now this class we have to discuss some of the problems regarding the electric field concept. Already electric field ಅಂದ್ರೆ ಎಂತ ಅಂತ ಗೊತ್ತಾಗಿದೆ, ಕೆಲವು ರಿಲೇಟೆಡ್ ಫಾರ್ಮುಲಾಸ್ ಕೂಡ ಗೊತ್ತುಂಟು. Now some of the important problems regarding the electric field. There is one problem now here. Two fixed point charges -4 microcoulomb and 1 microcoulomb. They are separated from each other by 1 meter in air. Find the point on line joining the charges where the resultant electric intensity is 0. ನಾವು ಎಲೆಕ್ಟ್ರಿಕ್ ಫೀಲ್ಡಿಗೆ ಸಂಬಂಧಪಟ್ಟು ಒಂದು ಟ್ರಯಾಂಗಲ್ನ ಕೇಸ್ ನಾವು ಡಿಸ್ಕಸ್ ಮಾಡಿದ್ದೆವು. ಟ್ರಯಾಂಗಲ್ನ ಕೇಸಲ್ಲಿ where the resultant field, find the resultant field, and also we discussed the concept of the electric field in case of a square or rectangle. ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಎಲ್ಲ ಕೇಸ್ ಇರುವಾಗ ಪ್ರಾಬ್ಲಮ್ ಮಾಡಿದ್ದೇವೆ ಅದರದ್ದೊಂದು. ಹಾಗೆ ಇದನ್ನು ಇನ್ನೊಂದು ಟೈಪಿನ ಪ್ರಾಬ್ಲಮ್ ಇದು. ಟೂ ಫಿಕ್ಸೆಡ್ ಪಾಯಿಂಟ್ ಚಾರ್ಜಸ್ -4 and 1. They are from each other 1 meter apart. So therefore ಇಲ್ಲಿರುವಂಥದ್ದು ಒಂದು -4 microcoulomb, ಕರೆಕ್ಟ್ ನೋಡಿಕೊಳ್ಳಿ ಇದು, ಆ್ಯಂಡ್ ದೇರ್ ಇಸ್ 1 microcoulomb. They are separated from each other by 1 meter. Okay, this gap is 1 meter. And now we have to find the point on line joining the charges where resultant electric intensity is 0. We have to find out the resultant field. ಎಲ್ಲಿ ನೆಟ್ ಫೀಲ್ಡ್ 0 ಆಗ್ತದೆ ನೋಡಬೇಕು. ಈಗ ನೆಟ್ ಫೀಲ್ಡ್ ಈಗ 0 ಆಗುವ ಕೇಸ್ ಜಸ್ಟ್ ಒಮ್ಮೆ ಅಬ್ಸರ್ವ್ ಮಾಡ್ತಾ ಹೋದರೆ, ನೆಟ್ ಫೀಲ್ಡ್ ನಿಮಗೆ 0 ಬರಬೇಕು ಅಂತಿದ್ರೆ ಯಾವ ಪಾಯಿಂಟನ್ನು ಸೆಲೆಕ್ಟ್ ಮಾಡಬೇಕು. ವೆದರ್ ದ ಪಾಯಿಂಟ್ ಈಸ್ ಇನ್ ಬಿಟ್ವೀನ್ ದ ಚಾರ್ಜಸ್ ಆರ್ ವೆದರ್ ದ ಪಾಯಿಂಟ್ ಈಸ್ ಔಟ್ಸೈಡ್ ದ ಚಾರ್ಜಸ್ ಅಂತ ಚೆಕ್ ಮಾಡಬೇಕು ನಾವೀಗ. ಅಲ್ಲಿ ಹೇಗೆ ಡಿಸೈಡ್ ಮಾಡೋದು? ಈಗ ಒಂದು ಚಾರ್ಜಸ್ ಮೈನಸ್ ಉಂಟು, ಇನ್ನೊಂದು ಚಾರ್ಜಸ್ ಪ್ಲಸ್ ಉಂಟು. ಈಗ ಸಪೋಸ್ ನಾನು ಒಂದು ಕೇಸ್ ತಗೊಳ್ತೇನೆ, ಎಲ್ಲಿಯಾದ್ರೂ ಈಗ ಒಂದು ಪಾಯಿಂಟ್ ಈಗ ಇನ್ ಬಿಟ್ವೀನ್ ಚಾರ್ಜಸ್ ಇದ್ದರೆ ಆಗ್ತದಾ ಅಂತ ಚೆಕ್ ಮಾಡಬೇಕು. ನಿಮಗೆ ಹೇಗಿರಬೇಕಂದ್ರೆ ನೆಟ್ ಫೀಲ್ಡ್ ನಿಮಗೆ 0 ಬರಬೇಕು ಅಂತಿದ್ರೆ, ಟೋಟಲ್ ಫೀಲ್ಡ್ 0 ಬರಬೇಕು ಅಂತಿದ್ರೆ, ಟೂ ಫೀಲ್ಡ್ ಶುಡ್ ಬಿ ಒಪೋಸಿಟ್ ಇರಬೇಕು. ದೇ ಶುಡ್ ಬಿ ಒಪೋಸಿಟ್ ಡೈರೆಕ್ಷನ್, ದೆನ್ ಓನ್ಲಿ ದ ನೆಟ್ ಫೀಲ್ಡ್ ವಿಲ್ ಬಿ 0 ಆಗ್ತದೆ. ಹಾಗಾದರೆ ನೆಟ್ ಫೀಲ್ಡ್ ಈಗ ಈ ಪಾಯಿಂಟ್ ಒಪೋಸಿಟ್ ಬರ್ತಾ ಅಂತ ಚೆಕ್ ಮಾಡಬೇಕು ನಾವು. ಕನ್ಸಿಡರ್ ದ ಪಾಯಿಂಟ್ ಪಿ ಇನ್ ಬಿಟ್ವೀನ್ ದ ಚಾರ್ಜಸ್. ನಿಮಗೀಗ ಇಲ್ಲಿ ಫೀಲ್ಡ್ ಇದರಿಂದಾಗಿ ಇಲ್ಲಿ ಫೀಲ್ಡ್ ಪ್ರೊಡ್ಯೂಸ್ ಆಗ್ತದೆ, ಆ್ಯಂಡ್ ಇದರಿಂದಾಗಿ ಇಲ್ಲಿ ಫೀಲ್ಡ್ ಪ್ರೊಡ್ಯೂಸ್ ಆಗ್ತದೆ. ಇದರಿಂದಾಗಿ ಇಲ್ಲಿ ಪ್ರೊಡ್ಯೂಸ್ ಆಗುವಂಥ ಫೀಲ್ಡಿನ ಡೈರೆಕ್ಷನ್ ಚೆಕ್ ಮಾಡಬೇಕು ನೀವು. ಫಸ್ಟ್ ಆಫ್ ಆಲ್ ನಿಮಗೆ ನೆಟ್ ಫೀಲ್ಡ್ 0 ಬರಬೇಕು ಅಂತಿದ್ರೆ ಟೂ ಫೀಲ್ಡ್ ಶುಡ್ ಬಿ ಒಪೋಸಿಟ್. ಜಸ್ಟ್ ಒಮ್ಮೆ ಡೈರೆಕ್ಷನ್ ಚೆಕ್ ಮಾಡುವ. ಈಗ ಡೈರೆಕ್ಷನ್ ಚೆಕ್ ಮಾಡುವಾಗ ನೀವು ಈ ಪಾಯಿಂಟಲ್ಲಿ +1 ಕೂಲಮ್ ಚಾರ್ಜ್ ಇಟ್ಟರೆ ಇದು ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜಸ್ಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರ್ತದೆ? ಇಟ್ ವಿಲ್ ಬಿ ಇನ್ವರ್ಡ್. Therefore at this point electric field will be like this. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಹೀಗೆ ಬರ್ತದೆ, ದಟ್ ಈಸ್ E1 ಅಂತ ತಗೊಳ್ತೇನೆ. ಆ್ಯಂಡ್ ಇದು ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜಿಂದಾಗಿ ಪ್ರೊಡ್ಯೂಸ್ ಆಗುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರ್ತದೆ? ಇಟ್ ವಿಲ್ ಬಿ ಔಟ್ವರ್ಡ್. ದ್ಯಾಟ್ ಮೀನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ವಿಲ್ ಬಿ ಲೈಕ್ ದಿಸ್. ನಾವು ಜಸ್ಟ್ ಒಮ್ಮೆ ಅಬ್ಸರ್ವ್ ಮಾಡಿ, E1 ಆ್ಯಂಡ್ E2 ದೇ ಆರ್ ಇನ್ ದ ಸೇಮ್ ಡೈರೆಕ್ಷನ್. ಹಾಗಾದರೆ ನೆಟ್ ಫೀಲ್ಡ್ ನಿಮಗೆ 0 ಆಗಲಿಕ್ಕೆ ಚಾನ್ಸೇ ಇಲ್ಲ ಅಲ್ಲಿ. ಕ್ಲಿಯರ್? ಈಗ ನಿಮಗೆ E1 ಮತ್ತು E2 ಎಲ್ಲಿಯಾದರೂ ಈ ಪಾಯಿಂಟಲ್ಲಿ ನೋಡುವಾಗ, ಇನ್ ಬಿಟ್ವೀನ್ ದ ಚಾರ್ಜಸ್ ತಗೊಳ್ಳುವಾಗ ಎಲ್ಲಿಯಾದರೂ ಒಪೋಸಿಟ್ ಬರ್ತಿದ್ರೆ ಆಗ ನಿಮಗೆ ನೆಟ್ ಫೀಲ್ಡ್ 0 ಆಗ್ತದೆ. ಬಟ್ ಈ ಕೇಸಲ್ಲಿ ಅದು ಆಗೋದಿಲ್ಲ. ಹಾಗಾಗಿ ನೀವು ಈ ಪಾಯಿಂಟ್ ಸೆಲೆಕ್ಟ್ ಮಾಡಿದ್ದು ಇನ್ ಬಿಟ್ವೀನ್ ದ ಚಾರ್ಜಸ್ ತಗೊಂಡ್ರೆ ಆಗೋದಿಲ್ಲ ಅಂತ ಆಯಿತು. ಅದು ಹೇಗೆ ಫೈಂಡ್ ಔಟ್ ಮಾಡೋ ಮೆಥಡ್ಸ್ ನೀವು ನೋಡಿಕೊಳ್ಬೇಕು. -4 microcoulomb ತಗೊಂಡದ್ದು, ಹಾಗಾಗಿ ಫೀಲ್ಡ್ ವಿಲ್ ಬಿ ಟವರ್ಡ್ಸ್ ದ ನೆಗೆಟಿವ್ ಚಾರ್ಜ್. ಸೊ ದರ್ಫೋರ್ ಫಸ್ಟ್ ಫೀಲ್ಡ್ ವಿಲ್ ಬಿ ಟವರ್ಡ್ಸ್ -4 microcoulomb, ಆ್ಯಂಡ್ ಸೆಕೆಂಡ್ ಫೀಲ್ಡ್ ಇದರಿಂದಾಗಿ ಇಲ್ಲಿ ಪ್ರೊಡ್ಯೂಸ್ ಆಗೋ ಫೀಲ್ಡ್ ಇಟ್ ವಿಲ್ ಬಿ ಔಟ್ವರ್ಡ್. ಸೊ ದರ್ಫೋರ್ ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಹೀಗೆ ಇರ್ತದೆ. ಆವಾಗ E1 ಆ್ಯಂಡ್ E2 ಬೋತ್ ಆರ್ ಇನ್ ದ ಸೇಮ್ ಡೈರೆಕ್ಷನ್ ನಾವು. ಸೊ ದರ್ಫೋರ್ ನೆಟ್ ಫೀಲ್ಡ್ ಈ ಪಾಯಿಂಟಲ್ಲಿ 0 ಆಗಲಿಕ್ಕೆ ಚಾನ್ಸೇ ಇಲ್ಲ. ಹಾಗಾದರೆ ನಾವು ತಗೊಳ್ಳೋ ಪಾಯಿಂಟ್ ಎಲ್ಲಿರಬೇಕು? ಇನ್ ಬಿಟ್ವೀನ್ ದ ಚಾರ್ಜಸ್ ತಗೊಂಡ್ರೆ ಆಗೋದಿಲ್ಲ ಅಂತ ಇದೆ. Now we have to consider the point outside the charge. ಹಾಗಾದರೆ ನಾವು ತಗೊಳ್ಳೋ ಪಾಯಿಂಟ್ ಹೇಗಿರಬೇಕಂದ್ರೆ ಔಟ್ಸೈಡ್ ದ ಚಾರ್ಜಸ್ ಇರಬೇಕು. ಈಗ ದಟ್ ಈಸ್ ನಥಿಂಗ್ ಬಟ್ ನೀವು ತಗೊಳ್ಳೋ ಪಾಯಿಂಟ್ ಔಟ್ಸೈಡ್ ಅಂತ ಬರುವಾಗ ಇನ್ನೊಂದು ಡೌಟ್ ಬರ್ತದೆ. ಈಗ ಯಾವ ಸೈಡ್ ಇದು? ಈ ಸೈಡಾ ಅಥವಾ ಈ ಸೈಡಾ ಅಂತ ಅಲ್ವಾ? ಈಗ ಇನ್ ಬಿಟ್ವೀನ್ ಅಂತ ತಗೊಳ್ಳುವಾಗ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಇಲ್ಲಿ ಎಲ್ಲಿ ಯಾರು ತಗೊಳ್ಬೇಕು ಅಷ್ಟೇ. ಈಗ ಔಟ್ಸೈಡ್ ಅಂತ ಸೆಲೆಕ್ಟ್ ಮಾಡ್ತಾ ಹೋಗುವಾಗ ಎಲ್ಲಿ ತಗೊಳ್ಬೇಕು? ವೆದರ್ ವಿ ಹ್ಯಾವ್ ಟು ಕನ್ಸಿಡರ್ ನಿಯರರ್ ಟು ದ -4 microcoulomb ಆರ್ ವೆದರ್ ವಿ ಹ್ಯಾವ್ ಟು ಕನ್ಸಿಡರ್ ದ ಪಾಯಿಂಟ್ ನಿಯರರ್ ಟು 1 microcoulomb. ಆನ್ ವಿಚ್ ಸೈಡ್? ಅದು ಹೇಗೆ ತಗೊಳ್ಬೇಕಂದ್ರೆ ನಿಮಗೆ ಈ ಕೇಸಲ್ಲಿ ಔಟ್ಸೈಡೇ ತಗೊಳ್ಬೇಕಾಗ್ತದೆ.
ಔಟ್ಸೈಡ್ ತಗೊಳ್ಳುವಾಗ ಯಾವ ಸೈಡಲ್ಲಿ ತಗೊಳ್ಬೇಕಂದ್ರೆ ಆನ್ ದ ಸೈಡ್ ಆಫ್ ದಿ ಸ್ಮಾಲ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜ್. ಕಡಿಮೆ ಮ್ಯಾಗ್ನಿಟ್ಯೂಡ್ ಎಲ್ಲಿ ಉಂಟು ಆ ಸೈಡಿನ ಹತ್ತಿರ ತಗೊಳ್ಬೇಕು ನಾವು ಪಾಯಿಂಟ್. ಅಂದರೆ ವಿ ಹ್ಯಾವ್ ಟು ಕನ್ಸಿಡರ್ ದ ಪಾಯಿಂಟ್ ಹಿಯರ್. ಸೊ ಇಲ್ಲಿ ಕನ್ಸಿಡರ್ ಮಾಡಬೇಕು. ಸೇ ಪಾಯಿಂಟ್ ಪಿ ಸಿ ಎಲ್. And this distance is given, that is nothing but this distance will be equal to 1 meter. And I will consider this distance as x. We have to calculate find the point. Find the point. That means x is the distance of the point P from 1 microcoulomb. ನಾವು ಎಲ್ಲಿ ತಗೊಳ್ಬೇಕಂದ್ರೆ ನಿಮಗೆ ಒಂದು ಚಾರ್ಜಸ್ ಮೈನಸ್ ಇದ್ದು ಇನ್ನೊಂದು ಚಾರ್ಜಸ್ ಪ್ಲಸ್ ಇದ್ದರೆ ಆಗ ನಾವು ತಗೊಳ್ಳುವಂಥ ಪಾಯಿಂಟ್ ಎಲ್ಲಿರಬೇಕಂದ್ರೆ ಔಟ್ಸೈಡ್ ಇರಬೇಕು. ಔಟ್ಸೈಡ್ ಸಹ ಯಾವ ಸೈಡಲ್ಲಿ ಇರಬೇಕಂದ್ರೆ ಆನ್ ದ ಸೈಡ್ ಆಫ್ ದಿ ಸ್ಮಾಲ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜ್. ಈಗ ಅಲ್ಲಿ ಒಂದು ಕ್ವಶನ್ ಬರ್ತದೆ, ಈಗ ಯಾಕೆ ನೀವು ಸ್ಮಾಲ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ ಇರುವ ಸೈಡ್ ತಗೊಳ್ಬೇಕು, ಇಲ್ಲಿ ತಗೊಂಡ್ರೆ ಆಗೋದಿಲ್ವಾ ಅಂತ. ಅಲ್ಲಿ ತಗೊಂಡ್ರೆ ಎಂಥ ಪ್ರಾಬ್ಲಮ್ ಆಗ್ತದೆ ಅಂದರೆ ನೀವು ಡಿಸ್ಟೆನ್ಸ್ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗುವಾಗ ಡಿಸ್ಟೆನ್ಸ್ ವ್ಯಾಲ್ಯೂ ವಿಲ್ ಬಿ ನೆಗೆಟಿವ್ ಬರ್ತದೆ. ನಮಗೆ ಡಿಸ್ಟೆನ್ಸ್ ವ್ಯಾಲ್ಯೂ ನೆಗೆಟಿವ್ ಆ್ಯಕ್ಚುಲಿ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಡಿಸ್ಟೆನ್ಸಸ್ ಯಾವಾಗಲೂ ಕೂಡ ಪಾಸಿಟಿವ್ ವ್ಯಾಲ್ಯೂಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗೋದು. ಹಾಗಾಗಿ ನೀವು ಅಲ್ಲಿ ಕನ್ಸಿಡರ್ ಮಾಡುವಾಗ ಯಾವ ಸೈಡ್ ತಗೊಳ್ಬೇಕಾಗ್ತದೆ ಅಂದರೆ ಆನ್ ದ ಸೈಡ್ ಆಫ್ ದಿ ಸ್ಮಾಲ್ ಮ್ಯಾಗ್ನಿಟ್ಯೂಡ್, ಕಡಿಮೆ ಮ್ಯಾಗ್ನಿಟ್ಯೂಡ್ ಇರುವ ಸೈಡಿಗೆ ತಗೊಳ್ಳಿಕ್ಕೆ. ಹಾಗಾಗಿ ನಾನು ಈ ಪಾಯಿಂಟ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅದೇ ಫಾರ್ ಎಕ್ಸ್ ಇಸ್ ಮೆನ್ಷನ್ ಮಾಡಬೇಕು. ಇಟ್ ಈಸ್ ಅ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ 1 microcoulomb. Now, first of all, what is electric field at the point P due to 1 microcoulomb? First of all, electric field. Our original formula for the electric field, what is the formula? Electric field, reference formula, 1 by 4 pi epsilon naught q by r square. This is our reference formula. So therefore, by using this formula, we have to obtain the electric field. Electric field at the point P due to 1 microcoulomb. That will be equal to E1, formula this one, 9 into 10 to the power 9. Q, what is the value of Q? 1 micro, so 1 into 10 to the power minus 6. By distance is nothing but distance of the point P from 1 microcoulomb, that is nothing but this distance, x. So therefore x square, I will call this as a E1. So I will call this as equation number 1. Similarly, electric field at the point P due to the charge, ಇದರಿಂದಾಗಿ ಇಲ್ಲಿ ಫೀಲ್ಡ್ ಉಂಟು ಈ ಪಾಯಿಂಟಲ್ಲಿ, ಹಾಗಾಗಿ ಡ್ಯೂ ಟು -4 microcoulomb, that is given by, I will call that as a E2. What will be the value? Formula 9 into 10 to the power 9. Q ಅಂತ ಹಾಕುವಾಗ ನಾವು ನೆಗೆಟಿವ್ನ ಹಾಕುವುದಾ? ಅಲ್ಲ, ನಾವು ಜಸ್ಟ್ ಮ್ಯಾಗ್ನಿಟ್ಯೂಡ್ ಮಾತ್ರ. ಹಾಗಾಗಿ 4 into 10 to the power minus 6 by distance. What will be the distance? ಇಲ್ಲಿಂದ ಫುಲ್ ಡಿಸ್ಟೆನ್ಸ್, ಆಗ 1 plus x. So 1 plus x whole square. I will call this as equation number 2. We obtain the two equation, and also it is given that at the point P, net field is 0. Given that net field is 0. Net field 0 ಅಂದರೆ ಮೀನಿಂಗ್ ಎಂತ? ದಟ್ ಈಸ್ ನಥಿಂಗ್ ಬಟ್ E1 and E2 ಬೋತ್ ಆರ್ ಈಕ್ವಲ್. ಅದರ ವ್ಯಾಲ್ಯೂ ಎರಡು ಕೂಡ ಈಕ್ವಲ್ ಅಂತ ಅರ್ಥ. ನೀವೊಮ್ಮೆ ಜಸ್ಟ್ ಒಮ್ಮೆ ಚೆಕ್ ಮಾಡಿ, ಈಗ ಡೈರೆಕ್ಷನ್ ಸೇಮ್ ಬರ್ತದ ಅಂತ. ನಾವು ಆಗೊಮ್ಮೆ ಮಾಡ್ತಾ ಹೋದಾಗೆ ಇಲ್ಲಿಗ ಡೈರೆಕ್ಷನ್ ಸೇಮ್ ಬರ್ತದ. ಈಗ E1ನ ಡೈರೆಕ್ಷನ್ ಅವಾಗ ಹೇಗಿರ್ತದೆ? E1 ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ 1 microcoulomb, ಇದು ಪ್ಲಸ್, ಹಾಗಾಗಿ E1 ವಿಲ್ ಬಿ ಅಲಾಂಗ್ ಇನ್ ದಿಸ್ ಡೈರೆಕ್ಷನ್. ದಿಸ್ ಇಸ್ E1. ಆ್ಯಂಡ್ ವಾಟ್ ಈಸ್ ದ ಡೈರೆಕ್ಷನ್ ಆಫ್ E2? ಇದು ನೆಗೆಟಿವ್ ಚಾರ್ಜ್ ಇರುವ ಕಾರಣ ನಿಮಗೆ E2 ಅವಾಗ ಹೀಗೆ ಬರ್ತದೆ. ದಿಸ್ ಇಸ್ E2 ನೋಡಿ, ಇಲ್ಲಿ ಒಪೋಸಿಟ್ ಬರ್ತದೆ ನೋಡಿ, ಆಗ ನೆಟ್ ಫೀಲ್ಡ್ 0 ಆಗ್ತದೆ. ಸೊ therefore E1 and E2 ಬೋತ್ ಶುಡ್ ಬಿ ಈಕ್ವಲ್ ಫಾರ್ ದಿ ನೆಟ್ ಫೀಲ್ಡ್ ಶುಡ್ ಬಿ 0 ಆಗಬೇಕು ಅಂತಾರೆ E1 ಮತ್ತು E2 ಈಕ್ವಲ್ ಆಗಬೇಕು. ಹಾಗಾಗಿ ಎರಡನ್ನು ಬರೀತಾ ಹೋದರೆ E1, ವಾಟ್ ಇಸ್ ದ ವ್ಯಾಲ್ಯೂ ಆಫ್ E1? 9 into 10 to the power 9, ಅದು ಇಂಟು 1 into 10 to the power minus 6 by x square, that should be equal to, what is the value of E2? 9 into 10 to the power 9, ಅದು ಇಂಟು 4 into 10 to the power minus 6 divided by 1 plus x square. ಯಾವುದೆಲ್ಲ ಎಂತೆಲ್ಲ ಮಾಡಲಿಕ್ಕೆ ಆಗ್ತದೆ ಎಲ್ಲ ಕ್ಯಾನ್ಸಲ್ ಮಾಡಿ ಇಡೋದು. ಸೊ ದಿಸ್ ಟರ್ಮ್ ಗೆಟ್ ಕ್ಯಾನ್ಸಲ್ and 10 to the power minus 6 10 to the power minus 6 cancel. So therefore final equation obtained, 1 by x square, that should be equal to here 4 by 1 plus x full square. Now taking the root ತೆಗಿತಾ ಹೋಗಿ,
ಯಾಕೆಂದರೆ ಎಲ್ಲ ಸಹ ಸ್ಕ್ವೇರ್ ಉಂಟದು ಟೇಕಿಂಗ್ ದ ರೂಟ್. ಆಗ ಇದು 1/x ಆಯಿತು, ಎಕ್ಸ್ ಸ್ಕ್ವೇರ್ ರೂಟಿಗೆ ಎಕ್ಸ್ ಆಗೋದು. ಇಲ್ಲಿ 4 ಇದು 2 ಆಗ್ತದೆ, 2/1 + x ಹೋಲ್ ಸ್ಕ್ವೇರ್ ಇರೋದು, ಹಾಗಾಗಿ 1 + x ಕ್ರಾಸ್ ಮಲ್ಟಿಪ್ಲೈ 1 + x ದ್ಯಾಟ್ ಶುಡ್ ಬಿ ಈಕ್ವಲ್ ಟು 2x. ಅದನ್ನು ಆಚೆ ತಗೊಂಡೋಗಿ, ಆಗ ದ್ಯಾಟ್ ವಿಲ್ ಬಿ ಈಕ್ವಲ್ x ವಿಲ್ ಬಿ ಈಕ್ವಲ್ ಟು 1 ಆರ್ x ಈಕ್ವಲ್ ಟು 1 ಮೀಟರ್. ಸೊ ದ್ಯಾಫೋರ್ ಹಾಗಾಗಿ ನಿಮಗೆ ಎಕ್ಸ್ನ ವ್ಯಾಲ್ಯೂ ಆಗ ಎಷ್ಟಾಗ್ತದೆ? ನೆಟ್ ಫೀಲ್ಡ್ ನಿಮಗೆ 0 ಬರಬೇಕು ಅಂತಿದ್ರೆ ಎಷ್ಟು ಡಿಸ್ಟೆನ್ಸಲ್ಲಿ ಇರಬೇಕು? ಅಟ್ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್ ಫ್ರಮ್ 1 ಮೈಕ್ರೋಕೂಲಮ್ ಚಾರ್ಜ್. 1 ಮೈಕ್ರೋಕೂಲಮ್ ಚಾರ್ಜಿಂದ 1 ಮೀಟರ್ ಡಿಸ್ಟೆನ್ಸಲ್ಲಿ ನಿಮಗೆ ನೆಟ್ ಫೀಲ್ಡ್ 0. ಅಥವಾ ನೆಟ್ ಫೀಲ್ಡ್ ನಿಮಗೆ 0 ಬರಬೇಕು ಅಂತಿದ್ರೆ -4 ಮೈಕ್ರೋಕೂಲಮ್ಮಿಂದ ಎಷ್ಟು ಡಿಸ್ಟೆನ್ಸಲ್ಲಿ ಇರಬೇಕು? ಅಟ್ ಎ ಡಿಸ್ಟೆನ್ಸ್ ಆಫ್ 1 + 1 ದಟ್ ಈಸ್ ನಥಿಂಗ್ ಬಟ್ 2 ಮೀಟರ್. ಅಟ್ ಎ ಡಿಸ್ಟೆನ್ಸ್ ಆಫ್ 2 ಮೀಟರ್ ಫ್ರಮ್ -4 ಮೈಕ್ರೋಕೂಲಮ್ ಚಾರ್ಜ್ ದ ನೆಟ್ ಫೀಲ್ಡ್ ವಿಲ್ ಬಿಕಮ್ಸ್ ಈಕ್ವಲ್ ಟು 0. ಸೊ ಈ ಥರ ಇದನ್ನು ಸಾಲ್ವ್ ಮಾಡ್ತಾ ಹೋಗಲಿಕ್ಕೆ, ಇದೊಂದು ಸ್ವಲ್ಪ ಬೇರೆ ಟೈಪಿನ ಪ್ರಾಬ್ಲಮ್. ಹಾಗಾಗಿ ನಿಮಗೆ ನೆಟ್ ಫೀಲ್ಡ್ ಆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ 0 ಬರಬೇಕು ಅಂತಿದ್ರೆ ನೀವು ಒಂದು ಚಾರ್ಜಸ್ ಪ್ಲಸ್ ಇದ್ದರೆ ಇನ್ನೊಂದು ಚಾರ್ಜಸ್ ಮೈನಸ್ ಇದ್ದರೆ ಆ ಕೇಸಲ್ಲಿ ನೀವು ತಗೊಳ್ಳುವಂಥ ಪಾಯಿಂಟ್ ಎಲ್ಲಿರಬೇಕಂದ್ರೆ ಔಟ್ಸೈಡ್ ದ ಚಾರ್ಜ್ ಇರಬೇಕು. ಬಟ್ ಯಾವ ಸೈಡಲ್ಲಿ ಇರಬೇಕಂದ್ರೆ ಆನ್ ದ ಸೈಡ್ ಆಫ್ ದಿ ಸ್ಮಾಲ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ಈಗ ಇದೊಂದು ಇನ್ನೊಂದು ರೀತಿಯ ಕ್ವಶನ್ಸ್ ಬರ್ತದೆ. ಈಗ ಈ ಕೇಸಲ್ಲಿ ಔಟ್ಸೈಡ್ ಸೆಲೆಕ್ಟ್ ಮಾಡಿದ್ವಿ. ಸಪೋಸ್ ಈಗ ಹೀಗೆ ಉಂಟು ಇಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಈಗ say considering the charge say like this. ಈಗ ಎಲ್ಲಿ ಅದು ಹೀಗೆ ಉಂಟು ಇಟ್ಕೊಳ್ಳಿ. ಈಗ 1 is 1 microcoulomb and there is 2 microcoulomb. Find the point where the resultant electric intensity will be equal to 0. ಇದು 1 ಮೀಟರ್ ಹೀಗೆ ಉಂಟು ಇಟ್ಕೊಳ್ಳಿ. ಈಗ ಯಾವ ಕೇಸಲ್ಲಿ ನೆಟ್ ಫೀಲ್ಡ್ 0 ಆಗ್ತದೆ? ಎಲ್ಲಿ ನೆಟ್ ಫೀಲ್ಡ್ 0 ಆಗ್ತದೆ? ಎರಡೂ ಪ್ಲಸ್ ಉಂಟು. ಈಗ ಒಂದು ಪ್ಲಸ್ ಒಂದು ಮೈನಸ್ ಇರುವಾಗ ನೀವು ತಗೊಳ್ಳುವ ಪಾಯಿಂಟ್ ಎಲ್ಲಿರಬೇಕಂದ್ರೆ ಔಟ್ಸೈಡ್ ಅಂತ ಹೇಳಿದ್ದು. ಎರಡೂ ಪ್ಲಸ್ ಇದ್ದರೆ ಅಥವಾ ಎರಡೂ ನೆಗೆಟಿವ್ ಇದ್ದರೆ ನೀವು ತಗೊಳ್ಳೋ ಪಾಯಿಂಟ್ ಎಲ್ಲಿರಬೇಕು? ಈಗ ವೆದರ್ ವಿ ಹ್ಯಾವ್ ಟು ಕನ್ಸಿಡರ್ ದ ಇನ್ ಬಿಟ್ವೀನ್ ದ ಚಾರ್ಜಸ್ ಆರ್ ವೆದರ್ ವಿ ಹ್ಯಾವ್ ಟು ಕನ್ಸಿಡರ್ ದ ಔಟ್ಸೈಡ್ ದ ಚಾರ್ಜಸ್. ಫಸ್ಟ್ ಆಫ್ ಆಲ್ ಐ ಆಮ್ ಕನ್ಸಿಡರಿಂಗ್ ದ ಪಾಯಿಂಟ್ ಸೇ ಪಿ ಹಿಯರ್. ಇಲ್ಲಿ ತಗೊಳ್ತೀನಿ. ಈಗ ಇದು ಪ್ಲಸ್, ಹಾಗಾಗಿ ಇದರಿಂದಾಗಿ ಈ ಪಾಯಿಂಟಲ್ಲಿ ಪ್ರೊಡ್ಯೂಸ್ ಆಗುವ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಲೈಕ್ ದಿಸ್. ಇದನ್ನು E1. ಇದು ಸಹ ಪ್ಲಸ್ಸೇ, ಇದರಿಂದಾಗಿ ಇಲ್ಲಿ ಪ್ರೊಡ್ಯೂಸ್ ಆಗುವ ಎಲೆಕ್ಟ್ರಿಕ್ ಫೀಲ್ಡ್ ಹೀಗೆ ಬರ್ತದೆ ನೋಡಿ. ಈ ಕೇಸಲ್ಲಿ ಆಗ್ತದೆ ಅದು, ಕರೆಕ್ಟ್ ತಾನೆ? ಹಾಗಾದರೆ ನಿಮಗೆ ಈ ಕೇಸಲ್ಲಿ ಎರಡೂ ಚಾರ್ಜಸ್ ಪ್ಲಸ್ ಇರುವಾಗ ನೀವು ತಗೊಳ್ಳುವ ಪಾಯಿಂಟ್ ಎಲ್ಲಿರಬೇಕಂದ್ರೆ ಇನ್ ಬಿಟ್ವೀನ್ ದ ಚಾರ್ಜಸ್ಸೇ ಇರಬೇಕು. ಅರ್ಥ ಆಯ್ತಾ? ಸೊ ಈಗ ಫಾರ್ ಎಕ್ಸಾಂಪಲ್ ಸಪೋಸ್ ಇಫ್ ಯು ಕನ್ಸಿಡರ್ ದ 2 ಚಾರ್ಜಸ್ ಆ್ಯಸ್ ನೆಗೆಟಿವ್, ಎರಡೂ ನೆಗೆಟಿವ್ ಇದ್ದರೆ ಈಗ ಫಾರ್ ಎಕ್ಸಾಂಪಲ್ ಹೀಗೆ ಉಂಟು ಇಟ್ಕೊಳ್ಳಿ. ಈಗ 1 is -1 microcoulomb and there is -2 microcoulomb, ಗ್ಯಾಪ್ is 1 ಮೀಟರ್. ಈಗ ಈ ಕೇಸಲ್ಲಿ ಈಗ ಎಲ್ಲಿರಬೇಕು ಪಾಯಿಂಟ್ ಸೆಲೆಕ್ಟ್ ಮಾಡಿದ್ದು? ವೇರ್ ಶುಡ್ ಬಿ ದ ಪಾಯಿಂಟ್? ಸಪೋಸ್ ಈಗ ಮಿಡ್ಲಲ್ಲಿ ಸೆಲೆಕ್ಟ್ ಮಾಡಿ ನೋಡುವ. ಈಗ ಇದು ಮೈನಸ್ಸಿಂದಾಗಿ ಈ ಪಾಯಿಂಟಲ್ಲಿ ಪ್ರೊಡ್ಯೂಸ್ ಆಗೋ ಫೀಲ್ಡ್ ಇಟ್ ವಿಲ್ ಬಿ ಲೈಕ್ ದಿಸ್. ಇದು ನೆಗೆಟಿವ್, ಟವರ್ಡ್ಸ್ ನೆಗೆಟಿವ್ ಚಾರ್ಜ್ ಹೇಳಿದ್ದೇವೆ ಎಲೆಕ್ಟ್ರಿಕ್ ಫೀಲ್ಡ್, ಹಾಗಾಗಿ ದಿಸ್ ಒನ್ ಇಸ್ ಲೈಕ್ ದಿಸ್. ಇದು ನೆಗೆಟಿವ್, ಇದರಿಂದಾಗಿ ಸಹ ನೆಗೆಟಿವ್, ಹಾಗಾಗಿ ಇಲ್ಲಿ ಸಹ ಎಲೆಕ್ಟ್ರಿಕ್ ಫೀಲ್ಡ್ ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಲೈಕ್ ದಿಸ್. ನೋಡಿ ಈ ಕೇಸಲ್ಲೂ ಕೂಡ ಆಗ್ತದೆ. ಹಾಗಾದರೆ suppose if the 2 charges are positive or if the 2 charges are negative, then net field will becomes equal to 0. ಎಲ್ಲಿ ಅಂದರೆ ಎಲ್ಲಿ 0 ಆಗೋದು? net field becomes 0 at a point in between the charges. And if the charges, one charge is positive and another charge is negative, then the net field will become 0 outside the net field will become 0 at a point outside the charges. ಬಟ್ ಎಲ್ಲಿ ಅಂದರೆ ಆನ್ ದ ಸೈಡ್ ಆಫ್ ದಿ ಸ್ಮಾಲ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜ್. ಇದೊಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಬೇಕು, ಇದನ್ನು ಸರಿ ಅರ್ಥ ಮಾಡಿಕೊಳ್ಳಿ. ಎರಡೂ ಚಾರ್ಜಸ್ ಕೂಡ ಪಾಸಿಟಿವ್ ಇದ್ದರೆ ಅಥವಾ ಎರಡೂ ಚಾರ್ಜಸ್ ಕೂಡ ನೆಗೆಟಿವ್ ಇದ್ದರೆ ನೆಟ್ ಫೀಲ್ಡ್ ನಿಮಗೆ 0 ಬರಬೇಕು ಅಂತಿದ್ರೆ ನೀವು ತಗೊಳ್ಳುವ ಪಾಯಿಂಟ್ ಎಲ್ಲಿರಬೇಕಂದ್ರೆ ಇನ್ ಬಿಟ್ವೀನ್ ದ ಚಾರ್ಜಸ್ಸೇ ಇರಬೇಕು. ಅದು ಎರಡು ಚಾರ್ಜಸ್ ಪಾಸಿಟಿವ್ ಮತ್ತು ಎರಡು ಚಾರ್ಜಸ್ ನೆಗೆಟಿವ್ ಇರುವಾಗ ದ ನೆಟ್ ಫೀಲ್ಡ್ 0 ಆಗೋದು ಎಲ್ಲಿ ಅಂದರೆ ಅಟ್ ಎ ಪಾಯಿಂಟ್ ಇನ್ ಬಿಟ್ವೀನ್ ದ ಚಾರ್ಜಸ್. ಒನ್ ಚಾರ್ಜ್ ಇಸ್ ಪಾಸಿಟಿವ್ another ಚಾರ್ಜ್ ಇಸ್ ನೆಗೆಟಿವ್ ಹೀಗಿದ್ದರೆ ಈ ಕೇಸಲ್ಲಿ ಈಗ ಆಗ ನೆಟ್ ಫೀಲ್ಡ್ ವಿಲ್ ಬಿಕಮ್ 0 ಅಟ್ ಎ ಪಾಯಿಂಟ್ ಔಟ್ಸೈಡ್ ದ ಚಾರ್ಜಸ್. ಬಟ್ ಯಾವ ಸೈಡ್ ಅಂದರೆ ಆನ್ ದ ಸೈಡ್ ಆಫ್ ದಿ ಸ್ಮಾಲ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜ್. ಸೊ ಈ ಬೇಸಿಸಲ್ಲಿ ನಾವು ಇದನ್ನು ಈ ಟೈಪಿನ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡ್ತಾ ಹೋಗೋದು. ಅದಕ್ಕೋಸ್ಕರ ಇದೊಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಬೇಕು. ಇದು ಒಂದು ಪ್ರಾಬ್ಲಮ್. ಸೊ ಹಾಗಾಗಿ ಇನ್ನು ಇಂಥದ್ದೇ ಪ್ರಾಬ್ಲಮ್ ಇನ್ನೊಂದು ಕೇಸ್ ಬರುವಾಗ ಆಗ ಸಾಲ್ವ್ ಮಾಡೋ ಮೆಥಡ್ಸ್ ಗೊತ್ತಿರಬೇಕು ಹೇಗೆ ಅಂತ.
ನಾನೀಗ ಈ ಟೈಪಿನ ಪ್ರಾಬ್ಲಮಲ್ಲಿ ನಮಗೆ ಹೇಳ್ತಾ ಹೋದು ಈ ಟೈಪ್ ಇದ್ದು ಅಥವಾ ಈ ಟೈಪ್ ಇದ್ದು ಪ್ರಾಬ್ಲಮ್ ಬಂದರೆ ಆಗ ನಮಗೆ ಸಾಲ್ವ್ ಮಾಡುವ ಟೆಕ್ನಿಕ್ ಗೊತ್ತಿರಬೇಕು. ಸೊ ಇಂಥದ್ದೇ ಒಂದು ಟೈಪಿನ ಪ್ರಾಬ್ಲಮ್ ಐ ವಿಲ್ ಕನ್ಸಿಡರ್ ದ ಒನ್ ಪ್ರಾಬ್ಲಮ್ ಇಸ್ ಲೈಕ್ ದಿಸ್. ಹಿಯರ್ ದರ್ ಇಸ್ ಒನ್ ಪ್ರಾಬ್ಲಮ್. ಇಟ್ ಈಸ್ ಗಿವನ್ 2 point charges 5 microcoulomb plus 5 microcoulomb and 20 microcoulomb. They are separated from each other at a distance of 0.15. 0.15 meter. Find the position of the point on line joining the charges where the resultant electric intensity is 0. ನೋಡಿ ಒಂದು ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡಬೇಕು ಇದನ್ನು. ಚಾರ್ಜಸ್ ಎರಡು ಕೂಡ ಪ್ಲಸ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 0.15 ಅಂತ. ಅಂದರೆ ಯಾವ ಕೇಸ್ ಆಗ್ತದೆ ಅಂದರೆ ಈ ಕೇಸಲ್ಲಿ ಆಗ್ತದೆ. ಹೋಪ್ ಯು ಫಾಲೋಯಿಂಗ್ ದಿಸ್ ಪ್ರಾಬ್ಲಮ್. ನೀವು ಇದನ್ನು ಸಾಲ್ವ್ ಮಾಡಬೇಕು ನೀವೇ. ಅದಕ್ಕೆ ಆನ್ಸರ್ ಬರಬೇಕಾದೆಷ್ಟು ಅಂತ ನಾನು ಹೇಳಿಬಿಡ್ತೇನೆ. ದ ಆನ್ಸರ್ ಶುಡ್ ಬಿ 0.05 ಮೀಟರ್. ಸೊ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್ 0.05 ಮೀಟರ್. ಅದು ಎಲ್ಲಿಂದ ಅಂದರೆ ಫ್ರಮ್ ದ ಪ್ರಾಬ್ಲಮ್ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್ ವಿಲ್ ಬಿ ಫ್ರಮ್ 5 microcoulomb. ಫ್ರಮ್ 5 microcoulomb ಚಾರ್ಜ್. ದಿಸ್ ಇಸ್ ಆನ್ಸರ್. ಆನ್ಸರ್ ಇಷ್ಟು ಬರಬೇಕಾದ್ದು 5 microcoulomb ಇಂದ 0.05 ಡಿಸ್ಟೆನ್ಸಲ್ಲಿ ಬರಬೇಕು. ಈ ಪ್ರಾಬ್ಲಮ್ ಹೋಮ್ವರ್ಕ್ ನಿಮಗೆ ಮಾಡಲಿಕ್ಕೆ ಮನೆಯಲ್ಲಿ ಮಾಡಬೇಕು ನೀವು. ಸೊ ಅದು ಈ ಕೇಸಿಗೆ ಸಂಬಂಧ. ಹಾಗಾದರೆ ಎಲ್ಲಿ ತಗೊಳ್ಬೇಕಾದ್ದು? ಇನ್ ಬಿಟ್ವೀನ್ ದ ಚಾರ್ಜಸ್. ಯು ಹ್ಯಾವ್ ಟು ಕನ್ಸಿಡರ್ ದ ಪಾಯಿಂಟ್ ಇನ್ ಬಿಟ್ವೀನ್ ದ ಚಾರ್ಜಸ್. ಸೊ ಇಷ್ಟು ಆನ್ಸರ್ ಬರ್ತದೆ ಅಂದರೆ ಚೆಕ್ ಮಾಡಿಕೊಳ್ಳಿ ಒಮ್ಮೆ. Now, next problem. Here it is given. Second problem. Calculate the force acting on the point charge 4 nanocoulomb placed in an electric field of intensity 7 into 10 to the power 5 Newton per coulomb. We have to calculate the force value. Charge is given, intensity is given. What is the relation between the force and the field? What is the relation? Charge ಕೊಟ್ಟಿದ್ದಾರೆ ಅಲ್ಲಿ. ಚಾರ್ಜ್ ಉಂಟು, ಇಂಟೆನ್ಸಿಟಿ ಉಂಟು. ಇಂಟೆನ್ಸಿಟಿ ಅಂದರೆ ಫೀಲ್ಡ್ ಅಂತ ಅರ್ಥ. ಫೀಲ್ಡ್ ಉಂಟು, ನಮಗೆ ಬೇಕಾಗೋದು ಫೋರ್ಸ್. Therefore, we have to apply the formula. Which formula? We know that one formula for the electric field, E is equal to force acting per unit charge, isn't it? So E is equal to F by Q, or F equal to QE. That is the formula. So therefore, now we have to calculate what is the value of force. Force equal to Q into E. Q, what is the value of Q? Charge, point charge 4 nano. Nano, 10 to the power minus 9. What is the value of electric field? Electric field intensity is given 7 into 10 to the power 5. 7 into 10 to the power 5. What will be the answer? 28. 28 into 10 to the power minus 9. Power on add ಮಾಡಲಿಕ್ಕೆ minus 4. That much force ಇದು, ಹಾಗಾಗಿ ನ್ಯೂಟನ್. 28 into 10 to the power minus 4. This is a simple problem. So ನೀವು ಅಪ್ಲೈ ಮಾಡಬೇಕಾದ್ರೆ E equal to F by Q. That is something but electric field can be defined as it is a force acting per unit charge. ಆ ಕಾನ್ಸೆಪ್ಟನ್ನು ನಾವು ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡ್ತಾ ಹೋಗ್ಲಿಕ್ಕೆ. ಸೊ ಹಾಗಾಗಿ ಒಟ್ಟು 2 ಟೈಪಿನ ಪ್ರಾಬ್ಲಮ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗಿ ಆಯಿತು. ಒಂದು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಲ್ಲಿ 0 ಆಗೋದು ಅಂತ, ಮತ್ತೊಂದು ಫೋರ್ಸ್ನ ಕಾನ್ಸೆಪ್ಟ್, ಎಲೆಕ್ಟ್ರಿಕ್ ಫೀಲ್ಡ್ನ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡಿಕೊಂಡು. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಸೊ ಹಾಗಾಗಿ ಮೇಯ್ನಾಗಿ ನಿಮಗೆ ಇದು ಫೈನಲ್ ಎಕ್ಸಾಮಲ್ಲಿ ಎಲೆಕ್ಟ್ರಿಕ್ ಫೀಲ್ಡಿನ ಒಂದು ಪ್ರಾಬ್ಲಮ್ ಬಂದೇ ಬರ್ತದೆ ಎಕ್ಸಾಮಿಗೆ. ಐದರ್ ಎಲೆಕ್ಟ್ರಿಕ್ ಫೀಲ್ಡಿದ್ದು ಒಂದು ಪ್ರಾಬ್ಲಮ್, ಒಂದು ಕೇಸ್ ನಾವು ಟ್ರಯಾಂಗಲ್ನ ಕೇಸ್ ನಾವು ಡಿಸ್ಕಸ್ ಮಾಡಿಕೊಂಡು ಹೋದ್ದೆವು. ಮತ್ತೊಂದು ಸ್ಕ್ವೇರ್ ಟೈಪ್ ಅಥವಾ ರೆಕ್ಟ್ಯಾಂಗಲ್ ಟೈಪಿನ ಕೇಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗಿದ್ದೇವೆ ಎಲೆಕ್ಟ್ರಿಕ್ ಫೀಲ್ಡಿದ್ದು. ಆ್ಯಂಡ್ ಥರ್ಡ್ ಒನ್ ಇಸ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್, ನೆಟ್ ಫೀಲ್ಡ್ ಎಲ್ಲಿ 0 ಆಗ್ತದೆ ಅಂತ. ನೀವು ಕ್ವಶನ್ ಪೇಪರ್ ಜಸ್ಟ್ ರಿವಿಷನ್ ಮಾಡ್ತಾ ಹೋದರೆ, ಈಗ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡ್ತಾ ಹೋದರೆ ಎಲೆಕ್ಟ್ರಿಕ್ ಫೀಲ್ಡಿದ್ದು ಒಂದು ಪ್ರಾಬ್ಲಮ್ ಉಂಟು ಹೆಚ್ಚಾಗಿ. ಸೊ ಆ ಪ್ರಾಬ್ಲಮ್ಗಳಲ್ಲಿ ಈ ಟೈಪ್ ಇದ್ದಾಗಲಿ ಅಥವಾ ಸ್ಕ್ವೇರ್ನ ಟೈಪ್ ಇದ್ದಾಗಲಿ ಅಥವಾ ರೆಕ್ಟ್ಯಾಂಗಲ್ ಟೈಪಿನ ಪ್ರಾಬ್ಲಮ್ಸ್ ಆರ್ ಟ್ರಯಾಂಗಲ್ ಟೈಪಿನ ಪ್ರಾಬ್ಲಮ್ಸ್ ಅದೆಲ್ಲ ಹೆಚ್ಚಾಗಿ ರಿಪೀಟ್ ಆಗ್ತಾ ಹೋಗ್ತದೆ. ಸೊ ಅದನ್ನು ಸಾಲ್ವ್ ಮಾಡುವಂಥ ಟೆಕ್ನಿಕ್ ಗೊತ್ತಿರಬೇಕು, ಹೇಗೆ ಸಾಲ್ವ್ ಮಾಡೋದು ಅಂತ. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಥ್ಯಾಂಕ್ ಯು.